Good morning, everybody. BA Economics, Economics of Growth and Development, Meaning, Definition, and Importance of Economic Development. Presented by Dr. Ashwini H. Bidaralli. ಜಗತ್ತಿನಲ್ಲಿ 30ರ ದಶಕದ ಮಹಾ ಆರ್ಥಿಕ ಮುಗ್ಗಟ್ಟು ಹಾಗೂ ದ್ವಿತೀಯ ಮಹಾಯುದ್ಧಗಳು 20ನೇ ಶತಮಾನ ಕಂಡಂತಹ ಅತಿ ಮುಖ್ಯ ಘಟನೆಗಳಾಗಿವೆ. ಈ ಘಟನೆಗಳು, ಸನ್ನಿವೇಶಗಳು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳು ಮತ್ತು ಸಮಸ್ಯೆಗಳ ಅಧ್ಯಯನಕ್ಕೆ ಹೆಚ್ಚಿನ ಸ್ಥಾನಮಾನ ವಿಶೇಷತೆಯನ್ನು ಕಲ್ಪಿಸಿದೆ. ಆಧುನಿಕ ಪ್ರಪಂಚದಲ್ಲಿ ಬೇರೆ ಎಲ್ಲ ಸಮಸ್ಯೆಗಳಿಗಿಂತ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಸಮಸ್ಯೆಗಳು ವಿಶೇಷ ಪ್ರಾಮುಖ್ಯತೆ ಪಡೆದಿವೆ. ಇದರಿಂದಾಗಿ ಇವುಗಳ ಪರಿಗಣನೆಗಾಗಿಯೇ ಒಂದು ಹೊಸ ಅಧ್ಯಯನದ ವಿಭಾಗ ಪ್ರಾರಂಭವಾಗಿದ್ದನ್ನು ಕಾಣಬಹುದಾಗಿದೆ. ಅದನ್ನೇ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರ ಎನ್ನುತ್ತೇವೆ. ಆರ್ಥಿಕ ಅಭಿವೃದ್ಧಿಯ ಅಧ್ಯಯನವು ಅತಿ ಹಿಂದಿನಿಂದಲೂ ಬಂದಿದ್ದರೂ ಕೂಡ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ JM ಕೇನ್ಸ್ ರವರ ದ ಜನರಲ್ ಥಿಯರಿ ಗ್ರಂಥದ ಪ್ರಕಟಣೆಯ ನಂತರ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾದ ಮನ್ನಣೆ ದೊರೆತಿರುವುದನ್ನು ಕಾಣಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿ ಎಂಬ ಪರಿಕಲ್ಪನೆ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನವನ್ನು ಹೊಂದಿರದೇ ಇರುವುದು. ಅದನ್ನು ತಿಳಿಯಲು ನಾವು ಆರ್ಥಿಕ ಅಭಿವೃದ್ಧಿ ಬಗೆಗಿನ ವ್ಯಾಖ್ಯಾನಗಳ ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ. ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಹೊಂದದ ದೇಶಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಯಲು ವಾಸ್ತವದಲ್ಲಿ ಅನೇಕ ಮಾನದಂಡಗಳನ್ನು ಬಳಸಲಾಗುತ್ತಿದೆ. ಅರ್ಥಶಾಸ್ತ್ರಜ್ಞರ ಒಂದು ಗುಂಪು ಆರ್ಥಿಕ ಅಭಿವೃದ್ಧಿಯ ಕುರಿತಾಗಿ ತಲಾ ಆದಾಯವು ಪ್ರಮುಖ ಮಾನದಂಡವೆಂದು ಅಭಿಪ್ರಾಯಪಡುತ್ತಾರೆ. ಆದರೆ ಅರ್ಥಶಾಸ್ತ್ರಜ್ಞರ ಇನ್ನೊಂದು ಗುಂಪು ಈ ಮಾನದಂಡದ ಕುರಿತು ಭಿನ್ನಾಭಿಪ್ರಾಯವನ್ನು ಹೊಂದಿದೆ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ವ್ಯಾಖ್ಯಾನದಲ್ಲಿ ನಿರ್ದಿಷ್ಟತೆಯನ್ನು ಕಾಣಲು ಸಾಧ್ಯವಿಲ್ಲ. ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ರವರ ಪ್ರಕಾರ ದೀರ್ಘ ಅವಧಿಯಲ್ಲಿ ಆರ್ಥಿಕತೆ ಒಂದರ ನೈಜ ತಲಾ ವರಮಾನ ವೃದ್ಧಿಯಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿ. ಇವರ ವ್ಯಾಖ್ಯಾನ ಅತ್ಯಂತ ಸರಳವಾಗಿದ್ದು, ಇದು ಆರ್ಥಿಕ ಅಭಿವೃದ್ಧಿಯ 3 ಪ್ರಮುಖ ಅಂಶಗಳನ್ನು ತಿಳಿಸುತ್ತದೆ. 1 ಪ್ರಕ್ರಿಯೆ, 2 ನೈಜ ರಾಷ್ಟ್ರೀಯ ಆದಾಯ ಮತ್ತು 3 ದೀರ್ಘಾವಧಿ. ಪ್ರೊಫೆಸರ್ ಬ್ಯಾರನ್ ರವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯನ್ನು ಕಾಲಾನಂತರದಲ್ಲಿ ಭೌತಿಕ ಸರಕುಗಳ ತಲಾ ಉತ್ಪಾದನೆಯಲ್ಲಿನ ಹೆಚ್ಚಳ ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಇವರು ಹೇಳುವಂತೆ ಅಭಿವೃದ್ಧಿ ಪ್ರಕ್ರಿಯೆಯು ಭೌತಿಕ ಸರಕುಗಳ ಪೂರೈಕೆಯನ್ನು ಹೆಚ್ಚಿಸುವ ವಿಚಾರಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರೊಫೆಸರ್ ಕೋಲಿನ್ ಕ್ಲರ್ಕ್ ರವರ ಪ್ರಕಾರ ಆರ್ಥಿಕ ಬೆಳವಣಿಗೆಯನ್ನು ಆರ್ಥಿಕ ಯೋಗಕ್ಷೇಮದಲ್ಲಿನ ಸುಧಾರಣೆ ಎಂದು ಸರಳವಾಗಿ ತಿಳಿಯಬಹುದಾಗಿದೆ. ವಿಶ್ವಸಂಸ್ಥೆಯ ತಜ್ಞ ಸಮಿತಿಯ ಪ್ರಕಾರ ಅಭಿವೃದ್ಧಿಯು ಮಾನವನ ಭೌತಿಕ ಅಗತ್ಯಗಳನ್ನು ಮಾತ್ರವಲ್ಲದೆ ಅವನ ಜೀವನದ ಸಾಮಾಜಿಕ ಸ್ಥಿತಿಯ ಸುಧಾರಣೆಯನ್ನು ಒಳಗೊಂಡಿರುತ್ತದೆ. ಆದ್ದರಿಂದಾಗಿ ಅಭಿವೃದ್ಧಿ ಎಂದರೆ ಆರ್ಥಿಕ ಬೆಳವಣಿಗೆ ಮಾತ್ರವಲ್ಲದೆ ಬೆಳವಣಿಗೆಯೊಂದಿಗೆ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಸ್ಥಿಕ ಹಾಗೂ ಆರ್ಥಿಕ ಮಾರ್ಪಾಟುಗಳನ್ನೂ ಸಹ ಒಳಗೊಂಡಿರುತ್ತದೆ. ಈ ರೀತಿ ಆರ್ಥಿಕ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ನೀಡಲು ಪ್ರಯತ್ನಿಸಿರುವುದನ್ನು ಕಾಣಬಹುದಾಗಿದೆ. ಆದರೆ ಯಾವ ವ್ಯಾಖ್ಯಾನವೂ ಕೂಡ ಪರಿಪೂರ್ಣ ವ್ಯಾಖ್ಯಾನವೆಂದು ಪರಿಗಣಿತವಾಗಿಲ್ಲ. ಆರ್ಥಿಕ ಅಭಿವೃದ್ಧಿಯು ಅನೇಕ ಆಯಾಮಗಳ ಪ್ರಕ್ರಿಯೆಯಾಗಿದೆ. ಇದು ವಿವಿಧ ಹಂತಗಳನ್ನು ಒಳಗೊಂಡಿರುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ಪರಿಗಣಿಸುತ್ತದೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಭವಿಸುವ ಅನೇಕ ವಿಧದ ಬದಲಾವಣೆಗಳನ್ನು ಅಭಿವೃದ್ಧಿ ಎಂದು ಪರಿಗಣಿಸಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಈ ಮುಂದಿನ ಅಂಶಗಳು ವಿಶ್ಲೇಷಿಸುವುದನ್ನು ಕಾಣಬಹುದಾಗಿದೆ.
ಒಂದು, ಆದಾಯ ಮತ್ತು ಉತ್ಪನ್ನದ ಹೆಚ್ಚಳ, ಇನ್ಕ್ರೀಸ್ ಇನ್ ಇನ್ಕಮ್ ಆ್ಯಂಡ್ ಔಟ್ಪುಟ್. 2, ಆಧುನೀಕರಣ, ಮಾಡರ್ನೈಸೇಷನ್. 3, ಸೇವೆಗಳ ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ ಆಫ್ ಸರ್ವಿಸಸ್. 4, ನಿರುದ್ಯೋಗ ಮತ್ತು ಬಡತನದ ನಿವಾರಣೆ, ರಿಮೂವಲ್ ಆಫ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಆದಾಯ ಅಸಮಾನತೆಯ ನಿವಾರಣೆ, ರಿಮೂವಲ್ ಆಫ್ ಇನ್ಇಕ್ವಾಲಿಟಿ. 6, ಆರ್ಥಿಕ ಸ್ವಾವಲಂಬನೆ, ಎಕನಾಮಿಕ್ ಸೆಲ್ಫ್ ಸಫಿಷಿಯನ್ಸಿ. 7, ಜೀವನ ಮಟ್ಟದಲ್ಲಿ ಬದಲಾವಣೆ, ಇಂಪ್ರೂವ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. 8, ಬಂಡವಾಳ ಸಂಚಯನ, ಕ್ಯಾಪಿಟಲ್ ಫಾರ್ಮೇಷನ್. 9, ಪ್ರಾದೇಶಿಕ ಅಸಮತೋಲನ ನಿವಾರಣೆ, ರಿಮೂವಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್. 10, ಸಂಪನ್ಮೂಲಗಳ ದಕ್ಷ ಬಳಕೆ, ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್. 11, ಮುಗ್ಗಟ್ಟಿನ ನಿವಾರಣೆ, ರಿಮೂವಲ್ ಆಫ್ ಡಿಪ್ರೆಷನ್. 12, ಸ್ತ್ರೀ ವಿಮೋಚನೆ, ಲಿಬರೇಷನ್ ಆಫ್ ವಿಮೆನ್. 13, ವಿವಿಧ ವಲಯಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಡಿಫರೆಂಟ್ ಸೆಕ್ಟರ್ಸ್. 14, ಜನರ ಮನೋಭಾವನೆಯಲ್ಲಿ ಬದಲಾವಣೆ, ಚೇಂಜಸ್ ಇನ್ ದ ಔಟ್ಲುಕ್ ಆಫ್ ಪೀಪಲ್. 15, ರಾಜಕೀಯ ಸ್ಥಿರತೆ, ಪೊಲಿಟಿಕಲ್ ಸ್ಟೆಬಿಲಿಟಿ. 16, ಅಂತಾರಾಷ್ಟ್ರೀಯ ಸ್ಥಾನಮಾನ, ಇಂಟರ್ನ್ಯಾಷನಲ್ ಸ್ಟೇಟಸ್. ಈ ರೀತಿ ಆರ್ಥಿಕ ಅಭಿವೃದ್ಧಿಯಿಂದ ಅನೇಕ ಅನುಕೂಲಗಳು ಅಥವಾ ಪ್ರಯೋಜನಗಳನ್ನು ನಾವು ಪಡೆಯಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿಯ ನಿರಂತರವಾದ ಪ್ರಕ್ರಿಯೆಯಿಂದ ಯಾವುದೇ ದೇಶಕ್ಕಾದರೂ ನಿರಂತರವಾಗಿ ಅನೇಕ ಪ್ರತಿಫಲಗಳು ಲಭಿಸುತ್ತವೆ. ಆರ್ಥಿಕ ಅಭಿವೃದ್ಧಿಯು ಜನರ ಸುಖ ಸಂಪತ್ತನ್ನು ಹೆಚ್ಚಿಸುವಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅದು ಪ್ರತಿಯೊಂದು ದೇಶಕ್ಕೂ ಸಹ ಅತ್ಯಗತ್ಯವಾಗಿದೆ ಎನ್ನುವುದನ್ನು ಕಾಣಬಹುದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.